व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಹಿಂದಿನ ಪಾಠದಲ್ಲಿ ನಾವು ಕಂಡಂತೆ ಭಾನುಮತಿ ಕಾಶಿರಾಜನ ಮಗಳು, ಅವಳಿಗೋಸ್ಕರ ಸ್ವಯಂವರ ಒಂದು ಏರ್ಪಾಟಾಗಿರುತ್ತೆ. ಅಲ್ಲಿ ಲಿಸ್ಟ್ ನಲ್ಲಿ ಜರಾಸಂಧನ ಹೆಸರು ಮೊದಲು ಬಂತು ಎನ್ನುವಂತ ಒಂದು ಕ್ಷುಲ್ಲಕ ಕಾರಣಕ್ಕೆ ದುರ್ಯೋಧನ ಆ ಸ್ವಯಂವರದ ಕನ್ಯೆಯನ್ನೇ ಅಪಹಾರ ಮಾಡಿಕೊಂಡು ಹೋಗಿಬಿಡ್ತಾನೆ. ಆವಾಗ ಯುದ್ಧಕ್ಕೆ ಅಂತ ಬಂದಾಗ, ಮೊದಲ ಬಾರಿ ಯುದ್ಧ ನಡೆದಾಗ ಎಲ್ಲರೂ ಕೂಡ ಸೇರಿ ಸೋಲಿಸ್ತಾರೆ ಅವಳನ್ನ. ಅರ್ಥಾತ್ ಕರ್ಣ, ದುರ್ಯೋಧನ, ಉಳಿದವರೆಲ್ಲರೂ ಕೂಡ ಸೇರಿಕೊಂಡು ಶತ್ರುಗಳನ್ನ ಸೋಲಿಸ್ತಾರೆ. ಆದರೆ ಮತ್ತೆ ಪುನಃ ಅವರು ಯುದ್ಧಕ್ಕೆ ಅಂತ ಬಂದಾಗ ಅಲ್ಲಿ ಜರಾಸಂಧನೆ ಮುಂತಾದಂತಹ ಮಹಾ ಪರಾಕ್ರಮಶಾಲಿಗಳು ಇರ್ತಾರೆ. ಆವಾಗ ಕರ್ಣ ಹೇಳ್ತಾನೆ, ದುರ್ಯೋಧನ, ನೀನು ಆದಷ್ಟು ಬೇಗ ನಿನ್ನ ಊರಿಗೆ ಹೋಗ್ಬಿಡು, ಹಸ್ತಿನಾವತಿಗೆ ಹೋಗ್ಬಿಡು. ಅಲ್ಲಿ ಬಂದು ಅವರು ನಿನ್ನ ಮೇಲೆ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಲ್ಲಿ ಭೀಷ್ಮ, ದ್ರೋಣ ಮುಂತಾದಂತಹ ಮಹಾ ಪರಾಕ್ರಮಶಾಲಿಗಳು ಇರ್ತಾರೆ. ಮತ್ತು ಅದು ನಿನಗೆ ಹೋಮ್ ಪಿಚ್, ಅಲ್ಲಿ ಬಲ ಜಾಸ್ತಿ ಇರುತ್ತೆ. ಹಾಗಾಗಿ ಅವನು ಬರೋದಕ್ಕೆ ಸಾಧ್ಯತೆ ಕಡಿಮೆ. ಅಷ್ಟು ಮಾತ್ರ ಅಲ್ಲಲ್ಲಿ ನಿನಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಅಶ್ವತ್ಥಾಮಾಚಾರ್ಯರು ಇದ್ದಾರೆ ನಿನ್ನ ಹಸ್ತಿನಾವತಿಯಲ್ಲಿ. ಅಶ್ವತ್ಥಾಮಾಚಾರ್ಯರು ಮಹರುದ್ರ ದೇವರ ಅವತಾರ ಅಂತ ಸ್ಪಷ್ಟವಾಗಿ ಯಾವಾಗಲೂ ಜರಾಸಂಧನಿಗೆ ಗೊತ್ತಿದೆ. ಹಾಗಾಗಿ ಜರಾಸಂಧ ಮಹಾರುದ್ರ ಭಕ್ತ. ಹಾಗಾಗಿ ರುದ್ರದೇವರ ಅವತಾರವಾದಂತಹ ಅಶ್ವತ್ಥಾಮಾಚಾರ್ಯರ ಮೇಲೆ ಅವನು ಯುದ್ಧ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ನೀನು ಹಸ್ತಿನಾವತಿಗೆ ಹೋದ್ರೆ ಸೇಫ್ ಆಗಿರ್ತೀಯ ಎನ್ನುವಂತಹ ಅಂಶವನ್ನ ಕರ್ಣ ದುರ್ಯೋಧನನಿಗೆ ತಿಳಿಸಿದ ಅಂತ ಒಟ್ಟು ಇಷ್ಟು ವಿಚಾರ ಆಗಿತ್ತು. ಇಂದು 193ನೇ ಶ್ಲೋಕದಿಂದಾಗಿ ಪ್ರಾರಂಭ. ಏಕೋಹಮೇವ ನೃಪತೀನ್ ಪ್ರತಿಯೋಧಯಿಷ್ಯೆ ಏತೈರ್ಮಯಿ ಪ್ರವಿಜಿತೇಪಿ ನತೇಸ್ತ್ಯಕೀರ್ತಿ. ಏಕಂ ಚ ತೇ ನುಜಮಿಮೆ ಯದಿ ಪೌರುಷೇಣ ಗೃಹೀಯುರತ್ರ ತವ ಕೀರ್ತಿರುಪೈತಿ ನಾಶಂ. ಪದಚ್ಛೇದ. ಏಕಃ ಅಹಂ ಏವ ನೃಪತೀನ್ ಪ್ರತಿಯೋಧಯಿಷ್ಯೆ ಏತೈಃ ಮಯಿ ಪ್ರವಿಜಿತೆ ಅಪಿ ನ ತೇ ಅಸ್ತಿ ಅಕೀರ್ತಿಃ. ಏಕಂ ಚ ತೇ ಅನುಜಂ ಇಮೆ ಯದಿ ಪೌರುಷೇಣ ಗೃಹೀಯುಃ ಅತ್ರ ತವ ಕೀರ್ತಿಃ ಉಪೈತಿ ನಾಶಂ. ಅವನು ಹೇಳ್ತಾ ಇದ್ದಾನೆ, ಕಾರಣ ನೀವೆಲ್ಲರೂ ಕೂಡ ಹೋಗ್ಬಿಡಿ,
ನಾನೊಬ್ಬನೇ ಇದ್ದುಕೊಂಡು ಎಲ್ಲ ರಾಜರ ಒಟ್ಟಿಗೂ ಕೂಡ ಯುದ್ಧವನ್ನು ಮಾಡ್ತೇನೆ. ಏಕಃ ಅಹಮೇವ, ನಾನೊಬ್ಬನೇನೆ ನೃಪತಿ, ಈ ಎಲ್ಲ ರಾಜರೊಟ್ಟಿಗೆ ಪ್ರತಿ ಯೋಧ ಇಷ್ಯೆ, ಯುದ್ಧವನ್ನು ಮಾಡ್ತೇನೆ. ನೀನೇನು ಯೋಚನೆ ಮಾಡಬೇಡ. ಒಂದು ವೇಳೆ ನಾನೇನಾದರೂ ಕೂಡ ಪ್ರವಿಜಿತೆ, ಏತೈಹಿ ಮೈ ಪ್ರವಿಜಿತೆ, ನಾನು ಇವರೆದುರಿಗೆ ಸೋತರೆ ನಿನಗೇನು ಅಪಕೀರ್ತಿ ಇಲ್ಲ. ಯಾಕೆಂದ್ರೆ ನಾನೇನು ನಿನ್ನ ಅಣ್ಣ ತಮ್ಮ ಅಲ್ಲ. ಈಗ ಕೌರವರಲ್ಲಿ ಯಾರಾದ್ರೂ ಒಬ್ರು ಸೋತರೆ ನಿನಗೆ ಅಪಕೀರ್ತಿ ಬರುತ್ತೆ. ಹಾಗಾಗಿ ನಾನು ಸೋತರೆ ನಿನಗೇನು ಅಪಕೀರ್ತಿ ಇಲ್ಲ. ನತೇಸ್ತೆ ಕೀರ್ತಿ. ಆದರೆ ನಿನ್ನ 99 ಜನ ತಮ್ಮಂದಿರಲ್ಲಿ ಏಕಂ ಅನುಜಂ, ಒಬ್ಬನೇ ಒಬ್ಬ ತಮ್ಮ ಒಂದು ವೇಳೆ ಏನಾದರೂ ಕೂಡ ಇಲ್ಲಿ ಸೋತು ಬಿಟ್ರೆ, ಅಥವಾ ಅವರು ನಿನ್ನ ತಮ್ಮನನ್ನ ಸೆರೆ ಹಿಡಿದು ಬಿಟ್ರೆ, ಗೃಹೀಯು, ಗೃಹೀಯು ಅಂದ್ರೆ ಹಿಡಿಯೋದು ಅಂತ, ಅಂದ್ರೆ ಎಲ್ಲ ರಾಜರು ಕೂಡ ಸೇರಿಕೊಂಡು ತಮ್ಮ ಪರಾಕ್ರಮದಿಂದಾಗಿ ನಿನ್ನ ಒಬ್ಬನೇ ಒಬ್ಬ ತಮ್ಮನನ್ನಾದರೂ ಕೂಡ ಹಿಡಿದು ಬಿಟ್ರೆ ಏನಾಗುತ್ತೆ, ನಿನ್ನ ಕೀರ್ತಿ ಎಂಬುದು ನಾಶ ಮುಪೈತಿ, ನಾಶವಾಗಿ ಹೋಗ್ಬಿಡುತ್ತೆ. ಇಷ್ಟು ದಿವಸ ನೀನು ಸಂಪಾದನೆ ಮಾಡಿದಂತಹ ಎಲ್ಲ ಕೀರ್ತಿಯು ಕೂಡ ನಾಶವಾಗಿ ಹೋಗ್ಬಿಡುತ್ತೆ. ಹಾಗಾಗಿ ನೀನು ಇಲ್ಲಿರಬೇಡ, ನಿನ್ನ ತಮ್ಮಂದಿರು ಇಲ್ಲಿ ಇರೋದು ಬೇಡ, ನೀವೆಲ್ಲರೂ ಕೂಡ ಹಸ್ತಿನಾತಿಗೆ ಹೋಗ್ಬಿಡಿ. ನಾನು ಇಲ್ಲಿ ಯುದ್ಧವನ್ನು ಮಾಡ್ತೇನೆ. ಸಪೋಸ್ ನಾನು ಸೋತ್ರೆ ಏನು ನಿನಗೆ ಹಾನಿ ಇಲ್ಲ, ಕೀರ್ತಿಯ ಹಾನಿ ಇಲ್ಲ. ಆದರೆ ಒಬ್ಬನೇ ಒಬ್ಬ ನಿನ್ನ ತಮ್ಮನನ್ನ ಅವರು ಹಿಡಿದುಕೊಂಡು ಬಿಟ್ರೆ ನಿನ್ನ ಕೀರ್ತಿ ನಾಶ ಆಗಿಬಿಡುತ್ತೆ. ಹಾಗಾಗಿ ನೀನು ಇಲ್ಲಿ ಇರೋದು ಬೇಡ ಎಂಬುದಾಗಿ ಕರ್ಣ ದುರ್ಯೋಧನನಿಗೆ ತಿಳಿಸ್ತಾ ಇದ್ದಾನೆ. ಮುಂದೆ ಭೀಷ್ಮಾದಯೋಪಿ ನಹಿ ಯೋಧಯಿತುಂ ಸಮರ್ಥಾಃ ರಾಜ್ಞಾ ಹ್ಯನೇನ ತತ ಏವ ಚ ಬಾಹ್ಲಿಕೋಸ್ಯ ಭೃತ್ಯೋ ಬಭೂವ ನಹಿ ಭೀಷ್ಮಮಯಂ ಯುಧೇಗಾತ್ ರಾಜಾ ನಹೀತಿ ನಚ ತೇನ ವಿರೋಧ ಆಸೀತ್. ತದಚ್ಛೇದ ಭೀಷ್ಮಾದಯಃ ಅಪಿ ನ ಹಿ ಯೋಧಯಿತುಂ ಸಮರ್ಥಾಃ ರಾಜ್ಞಾ ಹಿ ಅನೇನ ತತಃ ಏವ ಹಿ ಬಾಹ್ಲಿಕಃ ಅಸ್ಯ ಭೃತ್ಯಃ ಬಭೂವ ನ ಹಿ ಭೀಷ್ಮಂ ಅಯಂ ಯುಧೆ ಅಗಾತ್ ರಾಜಾ ನ ಹಿ ಇತಿ ನ ಚ ತೇ ನ ಚ ತೇನ ವಿರೋಧಃ ಆಸೀತ್. ಮುಂದೆ ಹೇಳ್ತಾ ಇದ್ದಾರೆ, ಭೀಷ್ಮಾದಯೋಪಿ ನಹಿ ಯೋಧಯಿತುಂ ಸಮರ್ಥಾಃ. ಭೀಷ್ಮಾದಿಗಳು ಅವರೆಲ್ಲರೂ ಕೂಡ ಜರಾಸಂಧನೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ ಅವರು ಸಮರ್ಥರಲ್ಲ ವಾಸ್ತವಿಕವಾಗಿ. ಭೀಷ್ಮಾದಯೋಪಿ ನಹಿ ಯೋಧಯಿತುಂ ಸಮರ್ಥಾಃ, ಭೀಷ್ಮಾದಿಗಳು ಕೂಡ ಈ ಜರಾಸಂಧನೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ ಸಾಮರ್ಥ್ಯ ಇರುವಂತಹ ವ್ಯಕ್ತಿಗಳಲ್ಲ. ಹಾಗಾಗಿಯೇನೆ ತತಯೇವ,
ಅಂದ್ರೆ ಭೀಷ್ಮಾದಿಗಳು ಅಂದ್ರೆ ಜೊತೆಗೆ ಬಾಹ್ಲಿಕನನ್ನು ತೆಗೆದುಕೊಳ್ಬೇಕು. ಬಾಹ್ಲಿಕ ಅಂದ್ರೆ ಭೀಷ್ಮಾಚಾರ್ಯರ ದೊಡ್ಡಪ್ಪ, ಶಂತನುವಿನ ಅಣ್ಣ. ಬಾಹ್ಲಿಕನು ಕೂಡ ಏನಾಗಿದ್ದ, ಆ ತತಃ ಏವ ರಾಜ್ಞಾ ಭೃತ್ಯ, ಅವನು ಇದೇ ಕಾರಣಕ್ಕೋಸ್ಕರವಾಗಿಯೇ ಜರಾಸಂಧನ ದಾಸನಾಗಿದ್ದಾನೆ ಅಂತ. ಅರ್ಥಾತ್ ಜರಾಸಂಧನ ಒಟ್ಟಿಗೆ ಯುದ್ಧವನ್ನು ಮಾಡ್ಲಿಕ್ಕೆ ಆಗದೇನೆ ಬಾಹ್ಲಿಕನು ಕೂಡ ಜರಾಸಂಧನ ದಾಸನಾಗಿದ್ದಾನೆ. ಆದರೆ ಹಾಗಾದ್ರೆ ಭೀಷ್ಮಾಚಾರ್ಯ ಯಾಕೆ ದಾಸರಾಗ್ಲಿಲ್ಲ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಹೇಳ್ತಾರೆ, ಭೀಷ್ಮರೊಟ್ಟಿಗೆ ಜರಾಸಂಧ ಯುದ್ಧವನ್ನೇ ಮಾಡ್ಲಿಲ್ಲ. ನ ಯುಧೇ ಅಗಾತ್. ಯಾಕೆ? ಈ ಭೀಷ್ಮ ನ ರಾಜ, ಭೀಷ್ಮ ಒಬ್ಬ ರಾಜನಲ್ಲ, ಪಟ್ಟಾಭಿಷಿಕ್ತನಾದಂತಹ ರಾಜನಲ್ಲ. ಅವನು ರಾಜ್ಯವನ್ನು ಬಯಸಲಿಲ್ಲ. ಯಾಕೆ? ಹಿಂದೆ ನಾವು ಕಾರಣವನ್ನು ಕೇಳಿದ್ದೇವೆ. ತನ್ನ ತಂದೆಗೋಸ್ಕರ ಆ ಒಂದು ತ್ಯಾಗವನ್ನು ಮಾಡಿದಂತಹ ವ್ಯಕ್ತಿ ಭೀಷ್ಮಾಚಾರ್ಯರು. ಹಾಗಾಗಿ ಭೀಷ್ಮ ಒಬ್ಬ ರಾಜನಲ್ಲ, ಪಟ್ಟಾಭಿಷಿಕ್ತನಾದಂತಹ ರಾಜನಲ್ಲ. ಆ ಒಂದು ಕಾರಣಕ್ಕೋಸ್ಕರ ಭೀಷ್ಮ ಒಬ್ಬ ರಾಜನಲ್ಲ, ರಾಜನಲ್ಲದೇ ಇರುವಂತಹ ವ್ಯಕ್ತಿಗೆ ಜೊತೆಗೆ ನಾನು ಯುದ್ಧವನ್ನು ಮಾಡೋದಿಲ್ಲ ಎನ್ನುವಂತ ಹಿನ್ನೆಲೆಯಲ್ಲಿ ಜರಾಸಂಧ ಅಲ್ಲಿಗೆ ಬಂದು ಯುದ್ಧವನ್ನ ಮಾಡಲಿಲ್ಲ. ಹಾಗಾಗಿ ನಚತೇನ ವಿರೋಧ ಆಸೀತ್, ಭೀಷ್ಮ ಅವನಿಗೆ ದಾಸನಾಗಲಿಲ್ಲ ಅಂತ. ಒಟ್ಟಿನಲ್ಲಿ ಜರಾಸಂಧ ಅತ್ಯಂತ ಪರಾಕ್ರಮಶಾಲಿಯಾದಂತಹ ವ್ಯಕ್ತಿ. ಹಾಗಾಗಿ ಭೀಷ್ಮ ಮುಂತಾದಂಥವರು ಕೂಡ ಏನಾಗೋದಿಲ್ಲ, ಏನನ್ನು ಸೋಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿಯೇನೆ ಬಾಹ್ಲಿಕನು ಕೂಡ ಜರಾಸಂಧನಿಗೆ ದಾಸನಾಗಿದ್ದಾನೆ. ಆದರೆ ಆ ಸಂದರ್ಭದಲ್ಲಿ ಭೀಷ್ಮನೊಟ್ಟಿಗೆ ಜರಾಸಂಧ ಯುದ್ಧವನ್ನು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದ್ರೆ ಅವನು ಪಟ್ಟಾಭಿಷಿಕ್ತನಾದಂತಹ ರಾಜ ಎನ್ನುವಂತಹ ಹಿನ್ನೆಲೆಯಲ್ಲಿ ಅವನು ಯುದ್ಧವನ್ನು ಮಾಡಲಿಲ್ಲ ಎಂಬುದಾಗಿ ಇಷ್ಟು ವಿಚಾರವನ್ನ ಕರ್ಣ ಒಂದು ದುರ್ಯೋಧನನಿಗೆ ತಿಳಿಸ್ತಾ ಇದ್ದಾನೆ. ಮುಂದೆ ಇತ್ಯುಕ್ತ ಆಶು ಸವಿಮೃಶ್ಯ ಯಯೌ ಪುರಂ ಸ್ವಂ ಕರ್ಣೋಪಿ ತೈಃ ಪ್ರತಿಯುಯೋಧ ಜಿಗಾಯ ಚೈತಾನ್. ಕರ್ಣಸ್ಯ ವೀರ್ಯ ಮಗಣಯ್ಯ ಜರಾಸುತೋಪಿ ಐಕೈಕಮೇವ ನೃಪತಿಂ ಸದಿದೇಶ ಯೋದ್ಧುಂ. ಪದಚ್ಛೇದ. ಇತಿ ಉಕ್ತಃ ಆಶು ಸಹ ವಿಮೃಶ್ಯ ಯಯೌ ಪುರಂ ಸ್ವಂ ಕರ್ಣಃ ಅಪಿ ತೈಃ ಪ್ರತಿಯುಯೋಧ ಜಿಗಾಯ ಚ ಏತಾನ್ ಅಥವಾ ಏನಾನ್. ಕರ್ಣಸ್ಯ ವೀರ್ಯಂ ಅಗಣಯ್ಯ ಜರಾಸುತಃ ಅಪಿ ಹಿ ಏಕೈಕಂ ಏವ ನೃಪತಿಂ ಸಹ ದಿದೇಶ ಯೋದ್ಧುಂ. ಇತ್ಯುಕ್ತಃ, ಈ ರೀತಿಯಾಗಿ ಕರ್ಣ ಎಲ್ಲವನ್ನು ಕೂಡ ವಿವರವಾಗಿ ಹೇಳಿದ. ಇಷ್ಟು ಹೇಳಿದಾಗ ಅದೆಲ್ಲವನ್ನು ಕೂಡ ದುರ್ಯೋಧನ ವಿಚಾರ ಮಾಡಿದ, ಸುಮ್ಮನೆ ಒಪ್ಕೊಳ್ಳಿಲ್ಲ. ಎಲ್ಲವನ್ನು ಕೂಡ ವಿಚಾರ ಮಾಡಿ ಆದಷ್ಟು ಬೇಗ ಸ್ವಂ ಯಯೋ, ತನ್ನ ಪಟ್ಟಣಕ್ಕೆ ತನ್ನ ತಮ್ಮಂದಿರೊಂದಿಗೆ ಸೇರಿಕೊಂಡು ಹೋಗಿಬಿಟ್ಟ. ಈ ಕಡೆ ಕರ್ಣ ಏಕಾಂಗಿಯಾಗಿ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಹೀಗೆ
ಯುದ್ಧವನ್ನು ಮಾಡಿ ಏನಾನ್ ಪ್ರತಿ ಯೋಧ ಜಿಗಾಯ, ಯುದ್ಧವನ್ನು ಮಾಡಿದ, ಯುದ್ಧದಲ್ಲಿ ಗೆದ್ದ ಅಂತ. ಹೇಗೆ ಅಂತಂದ್ರೆ ಈ ಜರಾಸುತ ಅಂದ್ರೆ ಜರಾಸಂಧ ಏನ್ ಮಾಡಿದ್ದ, ಇವನೇನು ಕರ್ಣ ಅಂತ ಕರ್ಣನನ್ನ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದ. ಕರ್ಣಸ್ಯ ವೀರ್ಯಂ ಅಗಣಯ್ಯ, ಕರ್ಣನ ಒಂದು ಸಾಮರ್ಥ್ಯವನ್ನ ಅವನು ಅಗಣಯ್ಯ ಲೆಕ್ಕಕ್ಕೆ ತಗೊಳ್ಳಿಲ್ಲ. ಇವನೇನು ಕರ್ಣ ಅಂತ ಆ ರೀತಿಯಾಗಿ ನೆಗ್ಲೆಕ್ಟ್ ಮಾಡಿ ಅವನು ಯುದ್ಧಕ್ಕೋಸ್ಕರ ಏನ್ ಮಾಡಿದ ಅಂತಂದ್ರೆ ಏಕೈಕಮೇವ ನೃಪತಿಂ, ಎಲ್ಲ ರಾಜರನ್ನು ಒಟ್ಟಿಗೆ ಕಳಿಸ್ಲಿಲ್ಲ. ಏಕೈಕಮೇವ, ಒಬ್ಬೊಬ್ಬರೇ ರಾಜನ ಕಳಿಸೋದು. ಒಬ್ಬ ರಾಜನ ಕಳಿಸ್ತಾ ಇದ್ದ, ಆ ರಾಜ ಸೋತ ತಕ್ಷಣ ಇನ್ನೊಬ್ಬರನ್ನ ಕಳಿಸ್ತಾ ಇದ್ದ. ಹೀಗೆ ಕರ್ಣನನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೇನೆ ಅಲ್ಲೇನಾಯ್ತು, ಒಬ್ಬೊಬ್ಬರೇ ರಾಜರನ್ನ ಯುದ್ಧಕ್ಕೆ ಅಂತ ಕಳಿಸಿದ್ದ. ಹಾಗಾಗಿ ಏನಾಯ್ತು, ಅಲ್ಲಿ ಆ ಕರ್ಣ ಎಲ್ಲ ರಾಜರನ್ನು ಕೂಡ ಗೆದ್ದು ಬಿಟ್ಟ. ತನ್ನ ಸಾಮರ್ಥ್ಯದಿಂದಾಗಿ ತಾನು ಏಕಾಂಗಿಯಾಗಿದ್ದರೂ ಕೂಡ ತನ್ನ ಮೇಲೆ ಯುದ್ಧಕ್ಕೆ ಅಂತ ಬಂದಂತಹ ಆ ಎಲ್ಲ ರಾಜ ಮಹಾರಾಜರುಗಳನ್ನು ಕೂಡ ಕರ್ಣ ಏಕಾಂಗಿಯಾಗಿ ಆ ಯುದ್ಧದಲ್ಲಿ ಗೆದ್ದ. ಅದಕ್ಕೆ ಕಾರಣ ಏನು, ಕರ್ಣನ ಸಾಮರ್ಥ್ಯದ ಮೇಲೆ ಅಪನಂಬಿಕೆ ಇದ್ದಂತಹ ಜರಾಸಂಧ ಒಬ್ಬೊಬ್ಬರೇ ರಾಜರನ್ನು ಕಳಿಸಿದ, ಹಾಗಾಗಿ ಕರ್ಣ ಗೆದ್ದ ಅಂತ. ಮುಂದೆ ಸರ್ವೇಷು ತೇಷು ವಿಜಿತೇಷು ಅಭಿಜಗ್ನಿವಾನ್ ಸಹ ಯೋದ್ಧುಂ ಬೃಹದ್ರಥಸುತೋ ಅಪ್ಯಮುನಾ ರಥೇನ. ತಂ ಚೈವ ರಾಮವರತೋ ವಿರಥಂ ವಿಶಸ್ತ್ರಂ ಚಕ್ರೇ ಸ ಚೈನಮಥ ಮುಷ್ಟಿಭಿರಭ್ಯುಪೇತೌ. ಪದಚ್ಛೇದ. ಸರ್ವೇಷು ತೇಷು ವಿಜಿತೇಷು ಅಭಿಜಗ್ನಿವಾನ್. ಒಂದೇ ನಿಮಿಷ. ಸರ್ವೇಷು ತೇಷು ವಿಜಿತೇಷು ಅಭಿಜಗ್ನಿವಾನ್ ಸಹ ಯೋದ್ಧುಂ ಬೃಹದ್ರಥಸುತಃ ಅಪಿ ಅಮುನಾ ರಥೇನ ತಂ ಚ ಏವ ರಾಮವರತಃ ವಿರಥಂ ವಿಶಸ್ತ್ರಂ ಚಕ್ರೇ ಸಹ ಚ ಏನಂ ಅಥ ಮುಷ್ಟಿಭಿಃ ಅಭ್ಯುಪೇತೌ. ಹೀಗೆ ಕರ್ಣನ ಮೇಲೆ ಯುದ್ಧಕ್ಕೆ ಅಂತ ಬಂದಂತಹ ಅನೇಕ ರಾಜ ಮಹಾರಾಜರುಗಳೆಲ್ಲರೂ ಕೂಡ ಸೋತು ಹೋಗಿಬಿಟ್ರು. ಆವಾಗಲ್ಲಿ ಏನಾಯ್ತು, ಅವರೆಲ್ಲರಿಗೂ ಹಿರಿಯನಾದಂತಹ ಪ್ರಧಾನನಾದಂತಹ ಜರಾಸಂಧ ಯುದ್ಧಕ್ಕೆ ಅಂತ ಬಂದ. ಅಭಿಜಗ್ನಿವಾನ್ ಬೃಹದ್ರಥ ಸುತಃ, ಬೃಹದ್ರಥನ ಮಗನಾದಂತಹ ಜರಾಸಂಧ ಅಲ್ಲಿ ಯುದ್ಧಕ್ಕೆ ಅಂತ ಬಂದ. ಯುದ್ಧಕ್ಕೆ ಅಂತ ಬಂದಾಗ ಆ ಕರ್ಣ ಏನ್ ಮಾಡಿದ, ತಂಚೈವ ರಾಮ ವರತಃ, ಅವನಿಗೆ ಪರಶುರಾಮ ದೇವರ ಒಂದು ವರ ಇತ್ತು ಅಂತೆ. ಹಿಂದೆ ನಾವು ನೋಡಿದಂತೆ, ನೀನು ಸ್ಪರ್ಧಾ ಮನೋಭಾವದಿಂದಾಗಿ ಯಾರ ಮೇಲಾದರೂ ಯುದ್ಧವನ್ನು ಮಾಡಿದರೆ, ಸ್ಪರ್ಧೆಯಿಂದ ಯುದ್ಧವನ್ನು ಮಾಡಿದರೆ ನಿನಗೆ ಗೆಲುವು ಸಾಧ್ಯ ಇಲ್ಲ.
ಸ್ಪರ್ಧೆ ಇಲ್ಲದೆ ನೀನು ಯುದ್ಧವನ್ನು ಮಾಡಿದರೆ ನಿನಗೆ ಸೋಲಿಲ್ಲ ಅಂತ ಪರಶುರಾಮ ದೇವರ ವರ ಇತ್ತು. ಸ್ಪರ್ಧೆ ಇಲ್ಲದೆ ನೀನು ಯುದ್ಧವನ್ನು ಮಾಡಿದರೆ ನಿನ್ನನ್ನು ಗೆಲ್ಲಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತ ಈ ರೀತಿಯಾಗಿ ಹೇಳಿದಾಗ ಈ ರೀತಿಯ ಒಂದು ವರ ಇತ್ತು. ಈ ಒಂದು ವರದಿಂದಾಗಿ ಏನ್ ಮಾಡಿತು, ಬೃಹದ್ರಥ ಸುತನನ್ನ ಜರಾಸಂಧನನ್ನ ಕರ್ಣ ಏನ್ ಮಾಡಿದ, ವಿರಥಂ ವಿಶಸ್ತ್ರಂ ಅವನ ರಥವನ್ನು ನಾಶ ಮಾಡಿದ ಮತ್ತು ಅವನ ಶಸ್ತ್ರಗಳನ್ನು ಕೂಡ ನಾಶ ಮಾಡಿದ. ಇದಕ್ಕೆಲ್ಲ ಕಾರಣ ಏನು, ರಾಮ ವರ, ಪರಶುರಾಮ ದೇವರ ವರ. ಇಷ್ಟಾದ ಮೇಲೆ ಈ ಜರಾಸಂಧನು ಕೂಡ ಅವನನ್ನ, ಯಾರನ್ನ, ಕರ್ಣನನ್ನ ವಿರಥರನ್ನಾಗಿ ಮತ್ತು ವಿಶಸ್ತ್ರನನ್ನಾಗಿ ಮಾಡಿದ. ಹೀಗೆ ಪರಸ್ಪರ ಇಬ್ಬರೂ ಕೂಡ ಒಬ್ಬರನ್ನೊಬ್ಬರು ರಥವನ್ನ ನಾಶ ಮಾಡಿದರು, ಅವರ ಶಸ್ತ್ರಗಳನ್ನ ನಾಶ ಮಾಡಿದರು. ಹೀಗೆ ಆದ ಮೇಲೆ ಇಬ್ಬರು ಕೂಡ ಮುಂದೆ ಮುಷ್ಟಿಬಿಹಿ ಅಭ್ಯುಪೇತವು, ಅಸ್ತ್ರಶಸ್ತ್ರಗಳು ನಾಶವಾದಾಗ ಮುಷ್ಟಿ ಯುದ್ಧವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅಂತ. ಹೀಗೆ ಪರಸ್ಪರವಾಗಿ ಇಬ್ಬರು ಕೂಡ ಮಹಾ ಪರಾಕ್ರಮಶಾಲಿಗಳು. ಒಬ್ಬರಿಗೆ ಬ್ರಹ್ಮದೇವರ ವರ ಇದೆ ಜರಾಸಂಧನಿಗೆ, ಕರ್ಣನಿಗೆ ಸಾಕ್ಷಾತ್ ಪರಶುರಾಮ ದೇವರ ವರ ಇದೆ. ಹೀಗೆ ಮಹಾಪರಾಕ್ರಮಶಾಲಿಗಳಾದಂತಹ ಅವರಿಬ್ಬರು ಕೂಡ ಮುಂದೆ ಮುಷ್ಟಿ ಯುದ್ಧವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಮುಂದೆ ಸಂಧೌ ಯದೈವ ಜರಯಾ ಪ್ರತಿಸಂಧಿತಸ್ಯ ಕರ್ಣೋ ಜಘಾನ ನಪರತ್ರ ತುತೋಷ ರಾಜ. ನಜ್ಞಾತಮೇತದಪಿ ಕೋ ಹಲಿನಾ ತದೇತತ್ ಜ್ಞಾತಂ ತ್ವಯಾ ಭವ. ತತೋ ಮಮ ಭೃತ್ಯ ಏವ. ಪದಚ್ಛೇದ. ಸಂಧೌ ಯದಾ ಏವ ಜರಯಾ ಪ್ರತಿಸಂಧಿತಸ್ಯ ಕರ್ಣಃ ಜಘಾನ ನ ಪರತ್ರ ತುತೋಷ ರಾಜ ನ ಜ್ಞಾತಂ ಏತತ್ ಅಪಿ ಹೋ ಹಲಿನಾ ತತ್ ಏತತ್ ಜ್ಞಾತಂ ತ್ವಯಾ ಭವ ತತಃ ಮಮ ಭೃತ್ಯಃ ಏವ. ಪರಸ್ಪರ ಮುಷ್ಟಿ ಯುದ್ಧ ಪ್ರಾರಂಭ ಆಯಿತು. ಆದಾಗ ನಮಗೆಲ್ಲ ಗೊತ್ತೇ ಇರುವಂತೆ ಜರಾಸಂಧ ಅವನ ಹುಟ್ಟೆ ವಿಚಿತ್ರವಾದದ್ದು. ಚಂಡಕೌಶಿಕ ಅಂತ ಒಬ್ಬ ಋಷಿಗಳಿದ್ದರು. ಅವನ ತಂದೆಯಾದಂತಹ ಬೃಹದ್ರಥನಿಗೆ, ಅಥವಾ ಜರಾಸಂಧನ ತಂದೆಯಾದಂತಹ ಬೃಹದ್ರಥನಿಗೆ ಮಕ್ಕಳಾಗಿರಲಿಲ್ಲ. ಚಂಡಕೌಶಿಕರು ವಿಶೇಷವಾಗಿ ಅಭಿಮಂತ್ರಣೆಯನ್ನು ಮಾಡಿ ಒಂದು ಹಣ್ಣನ್ನ ಕೊಡ್ತಾರೆ. ಈ ಹಣ್ಣನ್ನ ನಿನ್ನ ಹೆಂಡತಿಗೆ ಕೊಡು, ಸಂತಾನವಾಗುತ್ತೆ ಅಂತ. ಬೃಹದ್ರಥನಿಗೆ ಸಮಸ್ಯೆ ಆಯಿತು. ಯಾಕೆಂದ್ರೆ ಅವನಿಗೆ ಇಬ್ಬರು ಹೆಂಡತಿಯಲ್ಲಿದ್ರು. ಇಬ್ಬರು ಹೆಂಡತಿ ಹಣ್ಣನ್ನು ಯಾರಿಗೆ ಕೊಡಬೇಕು ಅಂತ. ಒಬ್ಬಳಿಗೆ ಕೊಟ್ರೆ ಒಬ್ಬಳಿಗೆ ಸಿಟ್ಟು ಬರುತ್ತೆ. ಹಾಗಾಗಿ ಹಣ್ಣನ್ನ ಏನ್ ಮಾಡಬೇಕು ಅಂತ ತೋಚಲಿಲ್ಲ ಅವನಿಗೆ. ಕೊನೆಗೆ ಏನ್ ಮಾಡಿದ, ಹಣ್ಣನ್ನ 2 ಪೀಸ್ ಮಾಡಿದ, ಕಟ್ ಮಾಡಿದ. 2 ಭಾಗವಾಗಿ ಕತ್ತರಿಸಿ ಅರ್ಧ ಅರ್ಧ ಹಣ್ಣನ್ನ ಇಬ್ಬರಿಗೂ ಕೊಟ್ಟು ಬಿಟ್ಟ. ಕೊಟ್ಟಾಗ ವಿಚಿತ್ರ ಘಟನೆ, ಪರಮಾತ್ಮನ ಸಂಕಲ್ಪ.
ಇಬ್ಬರ ದೇಹದಿಂದಲೂ ಮಗು ಹೊರಗಡೆ ಬಂತು, ಮಗು ಹುಟ್ಟಿತು, ಇಬ್ಬರಿಗೂ ಗರ್ಭ ಆಯಿತು, ಮಗು ಹುಟ್ಟಿತು. ಆದರೆ ಆ ಅರ್ಧ ಹಣ್ಣನ್ನು ತಿಂದ ಪರಿಣಾಮವಾಗಿ ಇಬ್ಬರ ದೇಹದಲ್ಲಿ ಬಂದಂತ ಮಗುವಿನಲ್ಲಿ ಅರ್ಧ ದೇಹ ಇತ್ತು. ಅರ್ಥಾತ್ ಮೊದಲ ಹೆಂಡತಿಯ ದೇಹದಿಂದ ಬಂದಂತಹ ಮಗುವಿನಿಗೆ ದೇಹದ ಅರ್ಧ ಭಾಗ ಇತ್ತು, ಎಡಭಾಗ ಇತ್ತು. ಇನ್ನೊಂದು ಹೆಂಡತಿಯಲ್ಲಿ ಬಲಭಾಗ ಇತ್ತು. ಹೀಗೆ ವಿಚಿತ್ರ ಆಕಾರದ ವಿಕಾರವಾದ ಮಗು ಅಲ್ಲಿ ಹುಟ್ಟಿತು. ಅದು ಉಸಿರಾಡ್ತಾ ಕೂಡ ಇರಲಿಲ್ಲ. ಇಷ್ಟ ಆದಾಗ ರಾಜನಿಗೆ ತುಂಬಾ ಬೇಸರ ಆಯಿತು, ಅದನ್ನು ತಿಪ್ಪೆಗೆ ಎಸೆದು ಬಿಟ್ಟ. ರಾತ್ರಿಯ ಸಂದರ್ಭದಲ್ಲಿ ಜರ ಎನ್ನುವಂತ ಒಬ್ಬ ರಾಕ್ಷಸಿ, ಅವಳೊಬ್ಬ ನರಭಕ್ಷಕಿ, ಮನುಷ್ಯರನ್ನು ತಿನ್ನುವಂತಹ ಒಬ್ಬ ರಾಕ್ಷಸಿ, ಬರ್ತಾಳೆ. ಎಲ್ಲೋ ಎಳೆ ಮಾಂಸದ ವಾಸನೆ ಬರ್ತಾ ಇದೆ. ಹೋಗಿ ನೋಡ್ತಾಳೆ, ಒಂದು ಮಗು ಕತ್ತರಿಸಿ ಬಿದ್ದು ಬಿಟ್ಟಿದೆ. ಏನೋ ಸತ್ತಿದೆ ಅಂತ ಅಂದುಕೊಂಡು ಅದನ್ನ ಒಂದೊಂದು ಭಾಗ ಒಂದಕ್ಕೆ ಹಿಡ್ಕೊಂಡ್ಲು. ಇನ್ನೇನು ಅದನ್ನ ಸೇರಿಸಿ ತಿನ್ಬೇಕು ಅಂತ ಸೇರಿಸಿದಾಗ ತಕ್ಷಣ ಆ ದೇಹ ಜಾಯಿಂಟ್ ಆಯಿತು. ಜಾಯಿಂಟ್ ಆದಾಗ ತಕ್ಷಣ ಅದಕ್ಕೆ ಜೀವ ಬಂತು, ಮಗು ಅಳ್ಳಿಕ್ಕೆ ಶುರುವಾಯಿತು. ಹಾಗಾಗಿ ಆ ಮಗುವಿಗೆ ಜರಾಸಂಧ ಅಂತ ನಾಮಕರಣವನ್ನು ಮಾಡಿದರು. ಸಂಧ, ಸಂಧಿಯನ್ನೇ ಜಾಯಿಂಟ್ ಅಂತ. ಜರೆಯಿಂದ ಜಾಯಿಂಟ್ ಆದವನು, ಹಾಗಾಗಿ ಅವನಿಗೆ ಜರಾಸಂಧ ಅಂತ ನಾಮಕರಣ ಮಾಡಿದರು. ಇಲ್ಲಿ ಇನ್ನೊಂದು, ಹಾಗಾಗಿ ಜರಾಸಂಧನ ಒಂದು ಮರ್ಮಸ್ಥಳ, ರಹಸ್ಯ ಸ್ಥಳ ಯಾವುದು ಅಂದ್ರೆ ಅದು ಅವನ ಸಂಧಿಯಾದಂತಹ ಮಧ್ಯದ ಭಾಗ. ಇಲ್ಲಿ ಕರ್ಣ ಏನ್ ಮಾಡ್ತಾ ಇದ್ದ, ಮುಷ್ಟಿ ಯುದ್ಧ ಮಾಡ್ಬೇಕಾದ್ರೆ ನಪರತ್ರ ಬೇರೆ ಕಡೆ ಹೊಡೆಯದೇನೆ ಜರಯ ಪ್ರತಿಸಂಧಿತಸ್ಯ ಸಂಧವು, ಆ ಜರೆ ಎಲ್ಲಿ ಇವರನ್ನ ಜೋಡಿಸಿದ್ಲಲ್ಲ, ಸಂಧಿ ಮಾಡಿದ್ಲಲ್ಲ, ಅದೇ ಜಾಗಕ್ಕೆ ಸರಿಯಾಗಿ ಹೊಡಿತಾ ಇದ್ದ. ಕರ್ಣೋ ಜಗಾನ ಹೊಡೆಯೋದು, ಚೆನ್ನಾಗಿ ಹೊಡಿತಾ ಇದ್ದ ಅಂತೆ. ಅದನ್ನ ನೋಡಿದಾಗ ಜರಾಸಂಧ ಸಿಟ್ಟು ಬರ್ಲಿಲ್ಲ ಅಂತ ಹೊಡೆದಾಗ. ಮತ್ತೇನದು, ಅವನಿಗೆ ಭಾರಿ ಆಶ್ಚರ್ಯ ಆಯಿತು. ತುತೋಷ ರಾಜ, ಸಂತೋಷ ಆಗ್ಬಿಡ್ತು ಅಂದೆ ಜರಾಸಂಧನಿಗೆ. ಯಾಕೆಂದ್ರೆ ನನ್ನ ಈ ಒಂದು ಮರ್ಮಸ್ಥಾನ, ರಹಸ್ಯವಾದಂತಹ ಸ್ಥಾನ, ಹಲೀನಾ ಅಪಿ ನಜ್ಞಾತಂ, ಬಲರಾಮನಿಗೂ ಕೂಡ ಈ ಒಂದು ಜಾಗ ಗೊತ್ತಿರಲಿಲ್ಲ. ನಿನಗ್ ಗೊತ್ತಾಗಿದೆ, ನೀನು ಮಹಾಪರಾಕ್ರಮಶಾಲಿ ಇರಬಹುದು. ಜ್ಞಾತಂ ತ್ವಯ, ನಿನಗ್ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ನನಗೆ ತುಂಬಾ ಸಂತೋಷ ಆಯಿತು ನಿನ್ನ ಪರಾಕ್ರಮವನ್ನು ತಿಳಿದು. ಇಂದಿನಿಂದಾಗಿ ನೀನು ಮಮ ಭೃತ್ಯ ಭವ, ನೀನು ನನ್ನ ಸೇವಕನಾಗಿ ಬಿಡು, ನನ್ನ ಫಾಲೋವರ್ ಆಗಿಬಿಡು ಅಂತ ಜರಾಸಂಧ ಒಂದು ಆಫರ್ ಅನ್ನು ಕೊಡ್ತಾ ಇದ್ದಾನೆ ಕರ್ಣನಿಗೆ. ಹೀಗೆ ಜರಾಸಂಧನಿಗೆ ಆ ಒಂದು ಮರ್ಮಸ್ಥಳದಲ್ಲಿ ಹೊಡೆದಾಗ ಅವನಿಗೆ ಖಂಡಿತ ಬೇಸರ ಆಗ್ಲಿಲ್ಲ, ಇನ್ನಷ್ಟು ಸಂತೋಷ ಆಯಿತು. ಎಂತಹ ಪರಾಕ್ರಮಿ ನೀನು ಅಂತ. ಹಾಗಾಗಿ ನೀನು ಇನ್ನು ಮುಂದೆ ನನ್ನ ಸೇವಕನಾಗಿ ಇದ್ದು ಬಿಡು ಎನ್ನುವಂತ ಒಂದು ಆಫರ್ ಅನ್ನ ಜರಾಸಂಧ ಕರ್ಣನಿಗೆ ಕೊಡ್ತಾ ಇದ್ದಾನೆ. ಮುಂದೆ ಏವಂ ಇದಂ ಸುಕುಶಲಂ ಬಹು ಯುದ್ಧ ಶೌಂಡಂ ನತ್ವಾಂ ಹನಿಷ್ಯ ಉತ ತೇ ಪಿತುರೇವ ಪೂರ್ವಂ. ಬಾಹೋರ್ಬಲಾದಭಿಹೃತಂ ಹಿ ಮಯಾಂಗರಾಜ್ಯಂ ತತ್ವಂ ಗ್ರಹಾಣ ಯುಧಿ ಕರ್ಮಕರಶ್ಚ ಮೇ ಸ್ಯಾಹ.
ಪದಚ್ಛೇದ ಏವಂ ವಿಧಂ ಸುಕುಶಲಂ ಬಹುಯುದ್ಧ ಶೌಂಡಂ ನ ತ್ವಾಂ ಹನಿಷ್ಯೆ ಉತ ತೇ ಪಿತುಃ ಏವ ಪೂರ್ವಂ ಬಾಹ್ಯೋಃ ಬಲಾತ್ ಅಭಿಹೃತಂ ಹಿ ಮಯಾ ಅಂಗರಾಜ್ಯಂ ತತ್ ತ್ವಂ ಗೃಹಾಣ ಯುಧಿ ಕರ್ಮಕರಃ ಚ ಮೇ ಸ್ಯಾಹ. ಅವನಿಗೆ ಭಾರಿ ಸಂತೋಷ ಆಗ್ಬಿಡ್ತು. ಯಾರಿಗೆ? ಜರಾಸಂಧನಿಗೆ. ಇನ್ನು ಎಂತಹ ಒಳ್ಳೆ ಯುದ್ಧ ಪಟು, ಬಹುಯುದ್ಧ ಶೌಂಡ, ನಿನಗೆ ಎಲ್ಲ ರೀತಿಯಾದಂತ ಯುದ್ಧದಲ್ಲೂ ಒಳ್ಳೆ ಸಾಮರ್ಥ್ಯ ಇದೆ. ಶೌಂಡ ಅಂದ್ರೆ ಪ್ರೌಢತೆ ಅಂತ, ಒಳ್ಳೆ ಎಕ್ಸ್ಪರ್ಟ್. ಸುಕುಶಲ, ಭಾರಿ ಎಕ್ಸ್ಪರ್ಟ್ ಆಗಿದ್ದೀಯ ನೀನು. ಹಾಗಾಗಿ ನಿನ್ನ ಯುದ್ಧವನ್ನು ನೋಡಿ ನನಗೆ ತುಂಬಾ ಸಂತೋಷ ಆಗ್ಬಿಟ್ಟಿದೆ. ವಾಸ್ತವಿಕವಾಗಿ ನಾನು ನಿನ್ನನ್ನ ಕೊಲ್ಬೇಕು ಅಂತ ಅನ್ಕೊಂಡಿದ್ದೆ, ಯುದ್ಧದಲ್ಲಿ ಸಂಹಾರ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ನಾನು ನಿನ್ನನ್ನ ನ ಹನಿಷ್ಯೆ, ಕೊಲ್ಲೋದಿಲ್ಲ. ಮತ್ತೇನ್ ಮಾಡ್ತೇನೆ, ನಾನು ವಾಸ್ತವಿಕವಾಗಿ ನಿನ್ನ ತಂದೆಯಿಂದಾಗಿ ನಿಮ್ಮ ಅಂಗರಾಜ್ಯವನ್ನ ಗೆದ್ದುಕೊಂಡಿದ್ದೆ. ಪಿತುಹು, ನಿನ್ನ ತಂದೆಯ ಅಂಗರಾಜ್ಯವನ್ನ ಬಾಹೋಹೋ ಬಲಾತ್ ಅಭಿಹೃತಂ, ನಿನ್ನ ತಂದೆಯೊಟ್ಟಿಗೆ ಯುದ್ಧವನ್ನು ಮಾಡಿ ಯುದ್ಧದಲ್ಲಿ ಗೆದ್ದು ಅಂಗರಾಜ್ಯವನ್ನು ನಾನು ಗೆದ್ದುಕೊಂಡಿದ್ದೆ. ಅಂದ್ರೆ ಕರ್ಣ ಈಗ ಜಗತ್ತಿನ ಕಣ್ಣಿಗೆ ಅಧಿರಥ ಎಂಬಂತಹ ಸೂತನ ಮಗ. ಆ ಅಧಿರಥನ ಮಗನಾಗಿದ್ದಾದ್ರಿಂದಾಗಿ ಅಧಿರಥನ ರಾಜ್ಯ ಅದು ಅಂಗರಾಜ್ಯ ಅಂತ. ಹಾಗಾಗಿ ನಾನು ಅದನ್ನ ಪಡೆದುಕೊಂಡಿದ್ದೆ. ಒಂದೇ ನಿಮಿಷ. ಬಾಹ್ಯೋಹು ಬಲಾದ ಅಭಿಹೃತ, ಇದನ್ನು ನಾನು ಪಡೆದುಕೊಂಡಿದ್ದೆ. ಹಾಗಾಗಿ ಆ ಅಂಗರಾಜ್ಯವನ್ನ, ನಿನ್ನದೇ ಆದಂತಹ ಅಂಗರಾಜ್ಯವನ್ನ ನಾನಿವತ್ತು ನಿನಗೆ ಕೊಡ್ತೇನೆ. ನೀನದನ್ನ ಗ್ರಹಣ, ಸ್ವೀಕಾರ ಮಾಡು. ಆದರೆ ಒಂದು ಕಂಡೀಷನ್, ಇನ್ನು ಮುಂದೆ ನೀನು ನನಗೆ ಯುಧಿ ಕರ್ಮಕರಃ ಸ್ಯಾಹ, ನೀನು ನನಗೆ ಯುದ್ಧದಲ್ಲಿ ನನಗೆ ಸಹಾಯಕನಾಗಿರಬೇಕು. ನನಗೋಸ್ಕರ ನೀನು ಇನ್ನು ಮುಂದೆ ಯುದ್ಧವನ್ನು ಮಾಡಬೇಕು ಎನ್ನುವಂತ ಒಂದು ಮಾತನ್ನ ಜರಾಸಂಧ ಕರ್ಣನಿಗೆ ಹೇಳ್ತಾ ಇದ್ದಾನೆ. ಹೀಗೆ ಕರ್ಣ ನಿನ್ನ ಯುದ್ಧವನ್ನು ನೋಡಿ ನನಗೆ ಭಾರಿ ಸಂತೋಷ ಆಯ್ತು. ನಾನು ಹಿಂದೆ ನಿನ್ನ ತಂದೆಯನ್ನು ಸೋಲಿಸಿಕೊಂಡು ಒಂದು ರಾಜ್ಯವನ್ನ ಪಡ್ಕೊಂಡಿದ್ದೆ. ಆ ರಾಜ್ಯವನ್ನು ನಾನು ಇವತ್ತು ನಿನಗೆ ವಾಪಸ್ ಕೊಟ್ಟೇ ಬಿಡ್ತೇನೆ. ಆದರೆ ನೀನು ಇನ್ನು ಮುಂದೆ ನನಗೆ ಯುದ್ಧದಲ್ಲಿ ಸಹಾಯಕನಾಗಿರಬೇಕು ಎನ್ನುವಂತಹ ಒಂದು ಮಾತನ್ನ ಕರ್ಣನಿಗೆ ಜರಾಸಂಧ ಹೇಳ್ತಾ ಇದ್ದಾನೆ. ಈ ಒಂದು ಮಾತಿಗೆ ಕರ್ಣ ಒಪ್ಪಿಕೊಂಡೋ ಇಲ್ವೋ, ಏನಾಯ್ತು ಎನ್ನುವಂತ ವಿಚಾರವನ್ನ ಮತ್ತೆ ನಾವು ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ